ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಈಗ ನಾರ್ಮಲ್ ಆಗಿ ಮೊಟೊರೋಲಾದಲ್ಲಿ ಮೊಬೈಲ್ ಶೇಕ್ ಮಾಡಿದರೆ ಟಾರ್ಚ್ ಆನ್ ಮಾಡೋದನ್ನು ನೋಡಿದ್ರಿ. ಆದರೆ ನಿಮ್ಮ ಮೊಬೈಲಲ್ಲಿ ಕೂಡ ಈ ಥರ ಶೇಕ್ ಮಾಡಿದರೆ ಟಾರ್ಚ್ ಆನ್ ಮಾಡೋದು, ಆಮೇಲೆ ನೀವೇನಾದರೂ ಇನ್ನೊಂದು ಆಪ್ಷನ್ ಇದೆ, ಮೊಬೈಲ್ ಏನಾದರೂ ರೊಟೇಟ್ ಮಾಡಿದರೂ ಕೂಡ ಕ್ಯಾಮ್ರಾ ಆನ್ ಮಾಡೋ ರೀತಿ ತೋರಿಸೋದು. ಇದನ್ನೆಲ್ಲ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನೇ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ನೀವು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ, ಆ ಪ್ಲೇಸ್ಟೋರಲ್ಲಿ ಒಂದು ಅಪ್ಲಿಕೇಶನ್ ಹೇಳ್ತೀನಿ, ಇಲ್ಲಾಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೂಲಕ ಆದರೆ ಇನ್ಸ್ಟಾಲ್ ಮಾಡ್ಕೋಬೋದು. ಈ ಪ್ಲೇಸ್ಟೋರಲ್ಲಿ ಹೋದರೆ ಅದು ಅಪ್ಲಿಕೇಶನ್ ನೇಮು ಏನಂತಂದರೆ ಶೇಕ್ ಇಟ್ ಅಂತ ನೀವು ಏನಾದರೂ ಸರ್ಚ್ ಮಾಡಿದರೆ, ಟೈಪ್ ಮಾಡಿ ಸರ್ಚ್ ಮಾಡಿದರೆ ಈ ರೀತಿ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಇನ್ಸ್ಟಾಲ್ ಆದಮೇಲೆ ಕೆಲವೊಂದು ಸೆಟ್ಟಿಂಗ್ಸ್ ಮಾಡೋಕ್ಕಾಗುತ್ತೆ. ನೋಡಿ, ಈ ರೀತಿಯೆಲ್ಲ ಓಪನ್ ಆಗಿ ಯಾವ ರೀತಿ ಸೆಟ್ಟಿಂಗ್ಸ್ ಈ ಥರ ಮಾಡ್ಬೇಕಂತಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೆ ಮಿಸ್ ಮಾಡಿದೆ ನೋಡಿ, ಇಲ್ಲಾಂದರೆ ಸೆಟ್ಟಿಂಗ್ ಮಿಸ್ ಆಗುತ್ತೆ. ಅದು ಓಪನ್ ಮಾಡಿದ ಮೇಲೆ ಅಲೋ ಮೇಲೆ ಕ್ಲಿಕ್ ಮಾಡಿ. ಇದು ಬ್ಯಾಕ್ಗ್ರೌಂಡಲ್ಲೇ ರನ್ ಆಗುತ್ತಿರುತ್ತಲ್ಲ, ಅದಕ್ಕೋಸ್ಕರ ಅಲೋ ಮೇಲೆ ಕ್ಲಿಕ್ ಮಾಡಿ, ಮತ್ತು ಅಲೋ ಮೇಲೇ ಕ್ಲಿಕ್ ಮಾಡಿ. ಲಾಂಚ್ ಆಗಲೇಬೇಕು ಅಪ್ಲಿಕೇಶನ್. ಅದಕ್ಕೆ ನೆಕ್ಸ್ಟ್ ಅಲೋ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟು ಈ ಥರ ಅಪಿಯರ್ ಆನ್ ಟಾಪ್ ಅಂತ ಒಂದು ಸೆಟ್ಟಿಂಗ್ ತೋರಿಸುತ್ತೆ. ಇದರಲ್ಲಿ ಸರ್ಚ್ ಮಾಡಿ ಶೇಕ್ ಇಟ್ ಅಂತ ಎಲ್ಲಿದೆ ಅಪ್ಲಿಕೇಶನ್ನು, ಆ ಅಪ್ಲಿಕೇಶನ್ನು ಆಫ್ ಇದ್ದರೆ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದರೆ ನಿಮಗೆ ಅಪ್ಲಿಕೇಶನ್ನು ಈ ರೀತಿ ಸಿಗುತ್ತೆ. ಇದರಲ್ಲಿ ಕೆಲವೊಂದು ನಿಮಗೆ ಓಪನ್ ಮಾಡ್ಬೇಕಂದ್ರೆ ಕ್ಯಾಮ್ರಾ ಯಾವ ಸೆಟ್ಟಿಂಗ್ ಮಾಡಬೇಕು, ಆಮೇಲೆ ಶೇಕ್ ಮಾಡಿದರೆ ಯಾವುದು ಆನ್ ಮಾಡ್ಬೇಕಂತ ನೀವೇ ಡಿಸೈಡ್ ಮಾಡ್ಬೋದು. ಈಗ ನಾನು ಒಂದು ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಮೊಬೈಲ್ ಶೇಕ್ ಮಾಡಿದರೆ ಟಾರ್ಚ್ ಆನ್ ಮಾಡಬೇಕು. ಆ ಥರ ಹಿಂಗೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಫ್ಲಾಶ್ ಲೈಟ್ಸ್ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಕೆಳಗಡೆ ಶೇಕ್ ಮಾಡಿದರೆ ಕ್ಯಾಮ್ರಾ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಇವೆರಡು ಸೆಟ್ಟಿಂಗ್ ಆದಮೇಲೆ ನೀವು ಅಪ್ಲಿಕೇಶನ್ನ ಕ್ಲೋಸ್ ಮಾಡಿ ಇಟ್ಕೋಬೋದು. ಕ್ಲೋಸ್ ಮಾಡಿದ ಮೇಲೆ ಇದನ್ನು ಯಾವ ರೀತಿ ಆಪ್ರೇಟ್ ಮಾಡಿ ತೋರಿಸ್ತೀನಿ ಇವಾಗ. ನೋಡಿ, ಇದು ಸ್ಯಾಮ್ಸಂಗ್ ಮೊಬೈಲು. ನಿಮಗೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ದೀನಿ. ಈಗ ಶೇಕ್ ಮಾಡ್ತೀನಿ ನೋಡಿ, ಟಾರ್ಚ್ ಆನ್ ಆಯಿತು. ಈಗ ಮತ್ತೆ ಶೇಕ್ ಮಾಡಿದರೆ ಟಾರ್ಚ್ ಆಫ್ ಆಗುತ್ತೆ. ಇದೇ ರೀತಿ ಮತ್ತೆ ನೀವೇನಾದರೂ ಕ್ಯಾಮ್ರಾನ ರೊಟೇಟ್ ಮಾಡಿದರೆ, ಹಿಂಗೆ ಶೇಕ್ ಮಾಡಿದರೆ ಕ್ಯಾಮ್ರಾ ಆನ್ ಆಗುತ್ತೆ. ಈ ವಿಡಿಯೋ ನಿಮಗೆ ಎಲ್ಲ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಇದು ಇನ್ಫಾರ್ಮೇಷನ್ ಆಗಿರೋದಕ್ಕೋಸ್ಕರ ಈ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.